ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಚಿಕ್ಕಬಳ್ಳಾಪುರ ಜಿಲ್ಲೆರವರಿಂದ ಕೇಂದ್ರ ಬಿಜೆಪಿ ಸರ್ಕಾರ ಗ್ಯಾಸ್ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ್ದನ್ನು ಖಂಡಿಸಿ ಶುಕ್ರವಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ನೂರಾರು ಕಾರ್ಯಕರ್ತರು ಶಿಡ್ಲಘಟ್ಟ ವೃತ್ತದವರೆಗೂ ಮೆರವಣಿಗೆ ನಡೆಸಿದರು. ರಸ್ತೆ ಉದ್ದಕ್ಕೂ ಮೋದಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಪ್ರತಿಭಟನಾಕಾರರು ಶಿಡ್ಲಘಟ್ಟ ವೃತ್ತದಲ್ಲಿ ಮಾನವ ಸರಪಳಿ ವಿಧಿಸಿ ಕೇಂದ್ರ ಬಿಜೆಪಿ ಸರ್ಕಾರ ಬೆಲೆ ಏರಿಕೆಯನ್ನು ಈ ಕೂಡಲೇ ವಾಪಸ್ ತೆಗೆದುಕೊಳ್ಳಬೇಕು ಎಂದು ಘೋಷಣೆಗಳು ಕೂಗಿದರು. ಜನವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಮೋದಿ ಮೋದಿ ಏನ್ ಕೊಟ್ರು, ಮೋದಿ ಮೋದಿ ಏನ್ ಕೊಟ್ರು, ಸರ್ಕಾರ ಮೋದಿ ಮೋದಿ ಏನ್ ಕೊಟ್ರು, ಖಾಲಿ ಖಾಲಿ ಚಂಪಟ್ರು, ಮೋದಿ ಮೋದಿ ಏನ್ ಕೊಟ್ರು, ಖಾಲಿ ಖಾಲಿ ಚಂಪಟ್ರು, ಬಿಜೆಪಿ ಸರ್ಕಾರ ಅದು ಬ್ಲಾಕ್ ಒಂದು 10 ನಿಮಿಷ ರೋಡು ಎಲ್ಲ ಮೋದಿ ಮೋದಿ ಏನ್ ಕೊಟ್ರು, ಸಿಲಿಂಡರ್ ಬೆಲೆ ಏರಿಕೆ ಮಾಡಿರುವ ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಆಗಿರ್ತಕ್ಕಂಥ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಪ್ರತಿಭಟನೆ ಮಾಡಬೇಕು. ಇವತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೆ 10 ಕೆಜಿ ಅಕ್ಕಿಯನ್ನು ಪ್ರತಿವತ್ತು 500 ನೀತಿ ಹಾಕತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಇವತ್ತು ಪ್ರತಿಯೊಬ್ಬ ಹೆಣ್ಮಕ್ಳಿಗೆ 2,000 ರೂಪಾಯಿವರೆಗೆ ನೀತಿ ಕಾಂಗ್ರೆಸ್ ಕೊಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಇದನ್ನೆಲ್ಲ ನಾವು ಗಮನಿಸಬೇಕು. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವರ್ಗದವರಿಗೆ ಎಲ್ಲ ಕೆಲಸಗಳಿಗೆ ಇವತ್ತು 5 ಪೈಸೆ ಗ್ಯಾರಂಟಿಗಳನ್ನು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. ಅದನ್ನು ನೋಡಿ ನಿಮಗೆ ಒಟ್ಟಾಗಿ ಯಾರಿಗೆ ನಿಮಗೆ ದೃಢೀಕರಿಸ್ತಾರೆ. ನೀವು ಏನಾದರೂ ನೆಲೆಸಬೇಕಾಗಿದ್ರೆ, ನಿಮ್ಗೇನಾದ್ರೂ ಈ ರಾಜ್ಯದ ಜನತೆ ಬಗ್ಗೆ, ಸಾಮಾನ್ಯ ಜನರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಗೊತ್ತಿದೆ. ಅದನ್ನು ನೋಡಿ ಒಟ್ಟಾಗಿ ಬಿಜೆಪಿಯ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರು ಇವತ್ತು ಮನವೊಲಿಸಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯರು, ಮುಖಂಡರು, ಕಾರ್ಯಕರ್ತರು, ಸ್ನೇಹಿತರೆ, ಸಾರ್ವಜನಿಕ ಬಂಧುಗಳೇ, ಇವತ್ತು ತಾವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಗ್ಯಾಸ್ ಸಿಲಿಂಡರ್ ಬೆಲೆ ಮೋದಿಯವರು ಪರೋಕ್ಷವಾಗಿ ಬಾಬಾಜಾನ್ ಫೋಟೋ ಡಿಲೀಟ್ ಬಡವರ ಪರವಾದ ಸರ್ಕಾರ ನಡೀತಾ ಇದೆ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಮತ್ತು ಬಡವರಿಗೆ ఆయన తీసుకుంటా ఇంకా
ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷ ಕುಬೇರ್ ಅಚ್ಚು ಮಾತನಾಡಿ, ಕೇಂದ್ರ ಬಿಜೆಪಿ ಸರ್ಕಾರ ಗ್ಯಾಸ್ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿ ಜನರ ಮೇಲೆ ಬರೆ ಇಳಿದಿದ್ದಾರೆ. ರಾಜ್ಯ ಬಿಜೆಪಿ ವಿಜಯೇಂದ್ರ ನೇತೃತ್ವದಲ್ಲಿ ಜನ ಆಕ್ರೋಶ ಎಂದು ರಾಜ್ಯದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಆದರೆ ಇದು ಜನ ಆಕ್ರೋಶ ಅಲ್ಲ, ಬರೀ ಬಿಜೆಪಿಯ ಆಕ್ರೋಶ ಅಷ್ಟೇ ಎಂದು ತಿಳಿಸಿದರು. ಜನರಿಗೆ ಬರೆ ನೀಡೋ ಅಂಥ ಕೆಲಸ ಕೇಂದ್ರ ಸರ್ಕಾರದಿಂದ ನಡೀತಾ ಇದೆ. ಇಲ್ಲಿ ಹಾಸ್ಯಾಸ್ಪದ ವಿಚಾರ ಏನಂತಂದರೆ, ರಾಜ್ಯ ಬಿ ಜೆ ಪಿಯವರು ಜನ ಆಕ್ರೋಶ ಅಂತ ಒಂದು ಪ್ರತಿಭಟನೆ ಮಾಡೋಕ್ಕೆ ಹೊರಟಿದ್ದಾರೆ. ಬಟ್ ಅವ್ರು ಸ್ಟಾರ್ಟ್ ಮಾಡಿದ ತಕ್ಷಣವೇ ಕೇಂದ್ರ ಸರ್ಕಾರದಿಂದ 50 ರೂಪಾಯಿ ಸಿಲಿಂಡರ್ ಬೆಲೆ ಜಾಸ್ತಿ ಮಾಡಿದ್ರು. ಅದಕ್ಕೆ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ, ರಾಜ್ಯ ಬಿ ಜೆ ಪಿಯವ್ರಿಗೆ, ಬಿ ಜೆ ಪಿ ಜನ ಆಕ್ರೋಶ ಅಂತ ಮಾಡ್ತಾ ಇದ್ದೀರಲ್ಲ, ಬಿ ಜೆ ಪಿ ಕೇಂದ್ರ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಯಾತ್ರೆ ಅಂತ ತಾವು ನಿಮ್ಮ ಒಂದು ಅಜೆಂಡಾನ ಚೇಂಜ್ ಮಾಡಿಕೊಂಡು ಇವತ್ತು ಪ್ರತಿಭಟನೆ ತಾವು ಮಾಡಬೇಕಾಗ್ತದೆ. ಯಾಕಂದರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದಕ್ಕೆ ಬಡಬಗ್ಗರು, ರೈತಾಪಿ ವರ್ಗ, ನಮ್ಮ ಹೆಣ್ಮಕ್ಳು ಸುಭದ್ರವಾಗಿದ್ದಾರೆ. ಯಾಕಂದರೆ ಒಂದು ತಿಂಗಳು ಹೆಚ್ಚು ಕಮ್ಮಿ 2000 ರೂಪಾಯಿ ಹೋಗ್ತಾ ಇದೆ. ಬಸ್ಸು ಫ್ರೀ ಇದೆ, 10 kg ಅಕ್ಕಿ ಕೊಡ್ತಾ ಇದ್ದೀವಿ, ಯುವ ನಿಧಿ ಅಂದ್ಬಿಟ್ಟು ಒಂದು ಯೋಜನೆ ಮಾಡ್ತಾ ಇದ್ದೀವಿ. ಇವ್ರಿಗೆ ದಿಗ್ಭ್ರಾಂತರಾಗಿ ವಿಜಯೇಂದ್ರ ಅವರ ಒಂದು ನಾಯಕತ್ವನ ಉಳಿಸ್ಕೊಳ್ಳೋದಕ್ಕೆ ಇವತ್ತು ಅವರು ಈ ಜನ ಆಕ್ರೋಶ ಮಾಡ್ತಾ ಇರೋದು. ಜನರ ಮೇಲೆ ಯಾವುದೇ ಪ್ರೀತಿಗಲ್ಲ ಸ್ವಾಮಿ. ಇವತ್ತು ಅವ್ರ ಪಕ್ಷದಲ್ಲಿ ಏನು ಧೀಮಂತ ನಾಯಕ ಅನ್ನಿಸ್ಕೊಂಡಿದ್ದವರು ಏನು ಈಚೆಗೆ ಹೋದ್ರು, ನಮ್ಮ ಇವರು ಯತ್ನಾಳ್ ಅವರು, ಅವರ ವಿರುದ್ಧ ಇವರು ಒಂದು ಸುಭದ್ರವಾಗಿ ನಾನು ಇದ್ದೀನಿ, ನಾನು ಪಕ್ಷ ಯಾರು ಇಲ್ಲದೆ ಇದ್ರು ನಡ್ಸ್ಕೊಂಡು ಹೋಗ್ತೀನಿ ಅಂತ ತೋರ್ಪಡಿಕೆಗೆ, ಕೇಂದ್ರ ಸರ್ಕಾರದ ಲೀಡರ್ಗಳ ತೋರ್ಪಡಿಕೆಗೆ ಇವತ್ತು ವಿಜಯೇಂದ್ರ ಅವರು ಈ ಆಕ್ರೋಶ ಮಾಡ್ತಾ ಇರೋದೇ ಹೊರತು ಯಾವುದೇ ಜನರ ಮೇಲೆ ಕಾಳಜಿಗಲ್ಲ. ದಯವಿಟ್ಟು ನಾನು ವಿಜಯೇಂದ್ರ ಅವ್ರಿಗೆ ಈ ಒಂದು ಬಿ ಜೆ ಪಿ ಒಂದು ರಾಜ್ಯದಲ್ಲಿ ಬಿ ಜೆ ಪಿ ನಾಯಕರಿಗೆ ಯುವ ಕಾಂಗ್ರೆಸ್ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಇದನ್ನೆಲ್ಲ ಬಿಟ್ಟು ಬೇರೆ ಕೆಲಸ, ನಾವು ಕಟ್ತಾ ಇರೋ ತೆರಿಗೆ ಹಣನ ರಾಜ್ಯಕ್ಕೆ ತರೋದ್ರ ಬಗ್ಗೆ ನೀವು ಹೋರಾಟ ಮಾಡಬೇಕು. ಸಂಸದರಾಗ್ಬೋದು, ನಾಯಕರಾಗ್ಬೋದು, ಬಿ ಜೆ ಪಿ ಅವರಾಗ್ಬೋದು. ಅದು ಬಿಟ್ಟು ಗೂಬೆ ಕೊರ್ಸೋಕಂತ ಕೆಲಸ ಮಾಡಬೇಡಿ. ನೀವೇನು ಮಾಡಿದ್ರು ನಾವು ಯುವ ಕಾಂಗ್ರೆಸ್ ರೆಡಿಯಾಗಿದ್ದೀವಿ. ನೀವೆಲ್ಲೇ ಪ್ರೊಟೆಸ್ಟ್ ಮಾಡಿದ್ರು ನಾವು ತಿರುಗಿ ಬೀಳ್ತಾನೆ ಇರ್ತೀವಿ ನಿಮ್ಮ ವಿರುದ್ಧ. ನಾವು ಇದ್ರ ಮುಖಾಂತರ, ಯುವ ಕಾಂಗ್ರೆಸ್ ಮುಖಾಂತರ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕೇಂದ್ರ ಬಿಜೆಪಿ ಸರ್ಕಾರ ಬೆಳೆ ಬೆಳೆ ಪದೇ ಪದೇ ಗ್ಯಾಸ್ ಬೆಲೆ, ಪೆಟ್ರೋಲ್ ಡೀಸೆಲ್, ದಿನನಿತ್ಯ ವಸ್ತುಗಳ ಬೆಲೆ, ರೈತರು ಉಪಯೋಗಿಸ್ತಾ ಇರ್ತಕ್ಕಂಥ ಗೊಬ್ಬರದ ಬೆಲೆ ಇವತ್ತು ಹೆಚ್ಚಿಗೆ ಮಾಡಿ ಸಾಮಾನ್ಯ ಜನರ ಜೊತೆ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದೆ. ಇವತ್ತು ಬಡವರು ಮನೆ ಕಟ್ಟಬೇಕಾದ್ರೆ ಸಿಮೆಂಟ್ ಇವತ್ತು 420 ರೂಪಾಯಿ, ಕಬ್ಬಿಣ ಇವತ್ತು ಹೆಚ್ಚು ಕಮ್ಮಿ 75-80 ರೂಪಾಯಿ ಕಬ್ಬಿಣ ಬೆಳೆ. ರೈತರು ಬೇಸಾಯ ಮಾಡಬೇಕಾದ್ರೆ ಅವ್ರು ಬೆಳೆದಂಥ ಬೆಳೆಗೆ ದರ ಸಿಗ್ತಾ ಇಲ್ಲ. ಆದರೆ ಗೊಬ್ಬರದ ಬೆಳೆ ಇವತ್ತು DAP, ಪೊಟ್ಯಾಶು, ಕಾಂಪ್ಲೆಕ್ಸ್ ಇದೆಲ್ಲ ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡದೆ ಈ ರಾಜ್ಯದ ಬಿಜೆಪಿ ನೇತೃತ್ವ ವಹಿಸಿರ್ತಕ್ಕಂಥ ವಿಜಯೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಕಾಂಗ್ರೆಸ್ ಪಕ್ಷದಿಂದ ಜನಾಕ್ರೋಶ ಅವ್ರಿಗೇನಾದರೂ ನೈತಿಕತೆ ಇದ್ದರೆ ಇವತ್ತು ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ನಾಡು ಬಡವರಿಗೆ, ಎಲ್ಲ ವರ್ಗದವರಿಗೆ ಕಟ್ಕೋಬೇಕು, ಅವರು ನೆಮ್ಮದಿಯಾಗಿ 3 ಹೊತ್ತು ಊಟ ಮಾಡಬೇಕು, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು 5 ಪಂಚ ಗ್ಯಾರಂಟಿಗಳನ್ನು ಇವತ್ತು ಈ ರಾಜ್ಯದ ಸಮರ್ಪಕವಾಗಿ ಈಗ 2 ವರ್ಷ ಅದರ ಫಲಾನುಭವಿಗಳು ಅದರ ಫಲವನ್ನು ಪಡೆದಿದ್ದಾರೆ. ಇವತ್ತು ಅದರ ಯಶಸ್ಸನ್ನು ನೋಡಿ ತಡ್ಕೊಳ್ಳೋಕ್ಕಾಗಿ ಬಿಜೆಪಿ ಅವರಿಗೆ ಏನಾದರೂ ನೈತಿಕತೆ ಇದ್ದರೆ ಈ ರಾಜ್ಯದಿಂದ ಕಟ್ತಾ ಇರ್ತಕ್ಕಂಥ ತೆರಿಗೆ ಹಣದಲ್ಲಿ ಕೇಂದ್ರದಿಂದ ನಮಗೆ ಬರ್ತಾ ಇರ್ತಕ್ಕಂಥ ಪಾಲನ್ನು ಕೊಡಿಸೋದ್ರ ಬಗ್ಗೆ ಅವರು ಧ್ವನಿ ಎತ್ತಿದೆ. ಈ ರಾಜ್ಯದಲ್ಲಿ ರೈತರು ಕೊಡ್ತಾ ಇರ್ತಕ್ಕಂಥ ಗೊಬ್ಬರದ ಬೆಳೆ ಇಳಿಸೋದ್ರಲ್ಲಿ ಅವರು ಇವತ್ತು ಬಿಜೆಪಿ
ಪ್ರತಿಭಟನೆ ಮಾಡಿ ಅದನ್ನು ಬಿಟ್ಟು ಕ್ಷುಲ್ಲಕ ರಾಜಕಾರಣ ಮಾಡಿ ವಿಜೇಂದ್ರ ಅವರು ನಾನು ಬಿಜೆಪಿ ರಾಷ್ಟ್ರೀಯ ನಾಯಕರನ್ನ ಮೆಪ್ಪಿಸಬೇಕು, ನಾನು ದೊಡ್ಡ ಲೀಡರ್ ಆಗಿದ್ದೀನಿ ಅಂತ ತೋರಿಸ್ಕೋಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ ವಿರುದ್ಧ ಹೋಗ್ತಾ ಇರ್ತಕ್ಕಂಥದ್ದು ಯಶಸ್ಸು ಸಿಗಲ್ಲ.